ಇವತ್ತು ನಮಗೆ ನಾಟಿ ಕೋಳಿ ಸಾರು. ಹಾಗೆ ಯಜಮಾನ್ರು ಇಲ್ಲಿ ನಾಟಿ ಕೋಳಿ ತೊಗೊಂಡ್ರು. ಅಂದರೆ ಊರಲ್ಲಿ ಬೆಳೆದದ್ದಲ್ಲ, ಫಾರಮಲ್ಲೇ ತೊಗೊಳ್ಳೋದು. ನಾಟಿ ಕೋಳಿಗಿಂತ ಇದಕ್ಕೆ ಬಣ್ಣದ ಕೋಳಿ ಅಂತ ಹೇಳ್ಬೋದು ಅಷ್ಟೇ. ಹಾಗೆ ಇವತ್ತು ಇದನ್ನೇ ಸಾರು ಮಾಡ್ತಾ ಇದ್ದೇವೆ. ಇದು ನಮ್ಮೂರಲ್ಲಿ ಒಂದು ರಿಚುವಲ್ಸ್ ಇದೆ, ಹಾಗಾಗಿ ನಮಗೆ ಈ ಕೋಳಿ ಬೇಕಿತ್ತು. ನೋಡಿ ಇಲ್ಲಿ ತಂದು ಕಟ್ಟಾಕಿದ್ದೇವೆ. ಇನ್ನು ಇದರ ಸಾರು ಕೂಡ ನಿಮ್ಮ ಜೊತೆ ಶೇರ್ ಮಾಡುವಂಥ. ಇಡ್ಲಿ, ಶಾವಿಗೆ, ರೊಟ್ಟಿಗೆ ಎಲ್ಲ ಸೂಪರ್ ಆದಂಥ ಒಂದು ಸಾರು. ಈ ನಾಟಿ ಕೋಳಿ ಸಾರು ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತದೆ, ಮಸಾಲೆ ಕೂಡ ಸ್ವಲ್ಪ ಡಿಫ್ರೆಂಟೇ. ಹಾಗೆ ಯಜಮಾನ್ರು ತಂದು ಅದನ್ನು ಸುಟ್ಟು ಕ್ಲೀನ್ ಎಲ್ಲ ಮಾಡಿ ಕೊಟ್ಟರು. ಈ ಚಿಕನನ್ನು ಸುಡೋದು ಯಾಕೆಂತ ಅದರಲ್ಲಿ ಸಣ್ಣ ಸಣ್ಣ ಎಲ್ಲ ಇದಿರ್ತದಲ್ಲ, ನಾವು ಸುಯಿ ಅಂತ ಹೇಳ್ತೇವೆ, ಅದಕ್ಕೆ ಆ ರೀತಿ ಸುಟ್ಟು ಮಾಡುವಂಥದ್ದು. ಈ ಸುಟ್ಟು ಮಾಡ್ತೇವಲ್ಲ ನಾಟಿ ಕೋಳಿ ಸಾರು, ತುಂಬ ಟೇಸ್ಟ್ ಆಗ್ತದೆ. ಈಗ ಕ್ಲೀನೆಲ್ಲ ಮಾಡಿದಂಥ ಚಿಕನನ್ನು ಬೇಯಲಿಕ್ಕೆ ಇಡಲಿಕ್ಕೆ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ. ನಾಟಿ ಕೋಳಿ ಈ ಬಾಕಿ ಕೋಳಿಗಿಂತ ಸ್ವಲ್ಪ ಬಾಡಿ ಹೀಟ್ ಮಾಡುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದರೆ ಒಳ್ಳೆಯದು. ಸ್ವಲ್ಪ ಕರಿಬೇವು ಹಾಕಿ 1-2 ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸಿ ಆನಂತರ ಈ ಚಿಕನನ್ನು ಸೇರಿಸಿ. ಇದು ನಾವು ಫಾರಮಿಂದ ತಂದದ್ರಿಂದ ಅಷ್ಟೊಂದು ಗಟ್ಟಿ ಇಲ್ಲ, ಊರಲ್ಲೇ ಬೆಳೆದ ಕೋಳಿ ಆದರೆ ತುಂಬ ಗಟ್ಟಿ ಇರ್ತದೆ. ಹಾಗಾಗಿ ಇದನ್ನು ಜಾಸ್ತಿ ಇದರಲ್ಲಿ ಬೇಯಿಸಬೇಕು ಅಂತಿಲ್ಲ, ಮಸಾಲೆ ಕುದಿಯುವಾಗಲಿದ್ದು ಬೆಂದು ಕರಗ್ತದೆ. ಅದಕ್ಕೋಸ್ಕರ ಇಲ್ಲಿ ಒಂದು 2 kgಗೆ ಸ್ವಲ್ಪ ಕಡಿಮೆ ಉಂಟು ಕೋಳಿ, ಅದಕ್ಕೆ ಕರೆಕ್ಟಾಗಿ ಮಸಾಲೆ ಹೇಳ್ತೇನೆ. ಇನ್ನು ಉಪ್ಪು ಕೂಡ ಸೇರಿಸಿ ಸ್ವಲ್ಪ ಬೆಂದ ನಂತರ ಇಲ್ಲಿ ಮಸಾಲೆ ಕೂಡ ಸೇರಿಸ್ತಾ ಇದ್ದೇನೆ. ಈ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಮಾಡೋದು, ನಾನಿವತ್ತು ಸಾರು ಮಾಡೋದಲ್ಲ, ಹಾಗಾಗಿ ಸ್ವಲ್ಪ ತಿಕ್ಕಾಗಿದ್ದರೆ ಒಳ್ಳೆಯದು. ಇನ್ನು ಈ ಮಸಾಲೆಗೆ ಇಲ್ಲಿ ಬಾಣಲೆಯಲ್ಲಿ ಸ್ವಲ್ಪ ಮೆಣಸು ಖಡಕ್ಕಾಗಿ ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದಿದು. ಹಾಗಾಗಿ ಒಂದು 18-20 ಉದ್ದ ಮೆಣಸು, ಹಾಗೇನೊಂದು 7-8 ಗಿಡ್ಡ ಮೆಣಸು ಹಾಕಿ ಅದಕ್ಕೊಂದು ಸ್ಪೂನು ತೆಂಗಿನ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ತುಂಬ ಫ್ರೈ ಆಗಬಾರ್ದು, ಕಪ್ಪಾಗುವಷ್ಟು, ಸಾರಿನ ಬಣ್ಣ ಕೂಡ ಕೆಟ್ಟೋಗ್ತದೆ. ನಂತರ ಇದಕ್ಕೆ ಒಂದು 3/4 ಸ್ಪೂನಷ್ಟು ಇಲ್ಲಿ ಕಾಳು ಮೆಣಸು ಹಾಕ್ತಾಯಿದ್ದೆ. ನಾನು ಸ್ವಲ್ಪ ಖಾರವಾಗಿರಲಿ ಅಂತ, ಖಾರ ಕಡಿಮೆ ಬೇಕಾದವರು ಸ್ವಲ್ಪ ಕಡಿಮೆ ಹಾಕಿದರೆ ಆಯಿತು. ಹಾಗೆಯೇ ಸ್ವಲ್ಪ ಮೆಂತೆ ಕೂಡ ಸೇರಿಸಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಸ್ವಲ್ಪ ಇದನ್ನು ಹುರಿದು ನಂತರ ಇದಕ್ಕೆ ಕೊತ್ತಂಬರಿ ಒಂದು 4-5 ಸ್ಪೂನು ಹಾಕಬೇಕು. ಹಿಡಿಯಲ್ಲಿ ಹಾಕಿದರೆ ಒಂದು 1.5 ಹಿಡಿಯಷ್ಟು ಇದಕ್ಕೆ ಕೊತ್ತಂಬರಿ ಹಾಕಿದರೂ ಏನಾಗೋದಿಲ್ಲ, ಕೊತ್ತಂಬರಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದೇ. ಕೊತ್ತಂಬರಿ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿ ಆನಂತರ ಎತ್ತಿಟ್ಟು ಆನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ಒಂದು ಗೆಡ್ಡೆ ಅಂತಲೇ ಹೇಳ್ಬೋದು, ಇದು ಸಣ್ಣದು ಮೀಡಿಯಮ್ ಸೈಜಿದು. ಆನಂತರ ಸ್ವಲ್ಪ ಕರಿಬೇವು ಕೂಡ ಹಾಕಿ ಅದನ್ನು ಕೂಡ ಬಾಡಿಸಿ 1 ಈರುಳ್ಳಿ ಕೂಡ ಹಾಕಿ ಅದು ಕೂಡ ಸ್ವಲ್ಪ ಎಣ್ಣೆ ಫ್ಲೇವರ್ ಎಲ್ಲ ಬಿಟ್ಟು ಬಾಡಿದ ನಂತರ ಇಲ್ಲಿ 1 ತೆಂಗಿನಕಾಯಿ ನಾನು ಹಾಕ್ತಾ ಇದ್ದೇನೆ. 2 kg ಅಷ್ಟು ಕೋಳಿ ಉಂಟು ಅಂತ ಹೇಳಿದಲ್ಲ, ಹಾಗಾಗಿ 1 ತೆಂಗಿನಕಾಯಿ ಹಾಕಿ ಅದಕ್ಕೊಂದು 3/4 ಸ್ಪೂನಷ್ಟು ಅರಶಿನ ಕೂಡ ಸೇರಿಸಿದನ್ನು ಸ್ವಲ್ಪ ಪರಿಮಳ ಬರುವಷ್ಟು ಇದನ್ನು ಹುರಿಬೇಕು. ತೆಂಗಿನಕಾಯಿ ಎಷ್ಟು ನಾವು ಹುರಿತೇವೆ ಅಷ್ಟು ಒಳ್ಳೆ ರುಚಿ ಕೊಡ್ತದೆ ಗ್ರೇವಿ. ಗ್ರೈಂಡ್ ಆಗಲಿಕ್ಕೆ ಮಾತ್ರ ಸ್ವಲ್ಪ ಲೇಟ್ ಆಗ್ತದೆ, ಫ್ರೈ ಆದಷ್ಟು ಗ್ರೈಂಡ್ ಆಗೋದು ಸ್ಲೋ. ಆನಂತರ ಇಲ್ಲಿ ಗ್ರೈಂಡರಿಗೇ ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ. ಮೊದಲಿಗೆ ತೆಂಗಿನಕಾಯಿ ಆನಂತರ ಮಸಾಲೆ ಎಲ್ಲ ಹಾಕಿ ಇದನ್ನು ಗ್ರೈಂಡರಿಗೆ ಹಾಕಿ ಸ್ವಲ್ಪ ಬೇಕಾದಷ್ಟು ಹುಳಿ ಕೂಡ ಸೇರಿಸಿದನ್ನು ಗ್ರೈಂಡ್ ಮಾಡಬೇಕು. ಆನಂತರ ಸ್ವಲ್ಪ ಹಸಿ ಜೀರಿಗೆ, ಒಂದು 1/2 ಸ್ಪೂನಷ್ಟು ಹಸಿ ಜೀರಿಗೆ, ಒಂದು 4-5 ಎಸಳು ಬೆಳ್ಳುಳ್ಳಿ ಹಸಿಯನ್ನು ಹಾಗೆ ನೆಟ್ಟಿದ್ದೇನೆ. ಇದನ್ನು ಕೊನೆಗೆ ಗ್ರೈಂಡ್ ಆದ ನಂತರ ಕೊನೆಗೆ ಹಾಕಿ ಜಾಸ್ತಿ ಗ್ರೈಂಡ್ ಮಾಡಿದೆ, ನೀರು ಕೂಡ ಹಾಕದೆ ನಂತರ ಇದನ್ನು ಮಸಾಲೆ ತೆಗೆಯುವಂಥದ್ದು. ಈಗ ಗ್ರೇವಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರೆಲ್ಲ ಸೇರಿಸಿ ಇಲ್ಲಿ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡೋದಂದರೆ ನನಗೆ ಇಷ್ಟ, ಸ್ಪೆಷಲ್ ಆಗಿ ಚಿಕನ್ ಸಾರು. ಆದರೆ ಪಾತ್ರೆ ಚಿಕ್ಕದಾಯಿತು, ಹಾಗೆ ಅಲ್ಯೂಮಿನಿಯಂ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ನೋಡಿ, ಚಿಕನ್ ಮತ್ತು ಸಾರು ಈ ರೀತಿ ಒಂದೇ ಲೆವೆಲಲ್ಲಿ ಇರಬೇಕು. ಸಾರು ಜಾಸ್ತಿ ಆದರೂ ಸಾರು ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಈಗಿದು ಒಳ್ಳೆ ಕುದಿ ಬಂದಮೇಲೆ ಕೊನೆಗೊಂದು 1 ಸ್ಪೂನ್ ತುಪ್ಪ ಹಾಕಿ ಒಂದು ಸಣ್ಣ ಕುದಿ ಬರುವಾಗ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿದರೆ ಸೂಪರ್ ಆದ ನಾಟಿ ಕೋಳಿ ಸಾರು ರೆಡಿ ಆಯಿತು. ಇಡ್ಲಿ ಶಾವಿಗೆಗಂತೂ ಬೊಂಬಾಟ್ ಭೋಜನ ಅಂತ ಹೇಳ್ಬೋದು, ಅಷ್ಟು ಸೂಪರಾಗಿ ಬಂದಿತ್ತು ಸಾರು. ನಾವು ನಾಟಿ ಕೋಳಿ ಸಾರು ಮಾಡುವಾಗ ಅದಕ್ಕೆ ಗೇರು ಬೀಜ, ಗರಂ ಮಸಾಲೆ ಎಲ್ಲ ಹಾಕಬೇಕು ಅಂತೆಲ್ಲ, ಬರೀ ಈ ರೀತಿಯೇ ಸಾರು ಮಾಡಬೇಕು, ತುಂಬ ಸೂಪರ್ ಆಗ್ತದೆ. ಫಾರಮ್ ಕೋಳಿ ಆದ್ದರಿಂದ ಸ್ವಲ್ಪ ಕೋಳಿ ಮೆದು ಇರ್ತದೆ, ಅದೇ ನಾವು ಊರಲ್ಲೇ ಬೆಳೆದಂಥ ಕೋಳಿ ಆದರೆ ಉಂಟಲ್ಲ ತುಂಬ ಗಟ್ಟಿಯಾಗಿ ಇನ್ನೂ ಸಖತ್ತಾಗಿ ಇರ್ತದೆ.